ದಿಯಾ ಸಿನಿಮಾ ಮೂಲಕ ಸೈಲೆಂಟ್ ಆಗಿ ಬಂದು ಎಲ್ಲರ ಕಣ್ಣಲ್ಲೂ ನೀರು ತರಿಸಿದಂಥ ಪೃಥ್ವಿ ಅಂಬರ್ ಅವರು ಈಗ ಯಾವ ವೇದಿಕೆ ಆದರೂ ಅದು ದೊಡ್ಡ ವೇದಿಕೆ ಆಗ್ತಾ ಇದೆ. ಸೊ ಇವತ್ತು ಉದಾಹರಣೆಗೆ ಇವತ್ತು ನೋಡ್ಬೋದು ಅವರ ಎಂಟ್ರಿಗೆ ಅಂತ ನೋಡಿ ಯಾವ ಮಟ್ಟಕ್ಕೆ ಒಂದು ಊರನ್ನೇ ಕ್ರಿಯೇಟ್ ಮಾಡಿದ್ದಾರೆ ಅಂತಂದ್ರೆ ಹಿಂದ್ಗಡೆ ಒಂದು ಸೆಟ್ ಆಗಿರ್ಬೋದು. ಇಡೀ ಒಂದು ಅದ್ಭುತವಾದ ಒಂದು ಸೆಟ್ಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಭುವನಂ ಗಗನಂ ಇವತ್ತು ಅವರ ಒಂದು ಎಂಟ್ರಿ ಶೂಟನ್ನು ಮಾಡ್ತಾ ಇದ್ದಾರೆ. ಸೊ ಭುವನಂ ಗಗನಂ ಸಿನಿಮಾ ಬಗ್ಗೆ ಮತ್ತೆ ಈ ಜರ್ನಿ ಬಗ್ಗೆ ಒಂದಷ್ಟು ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ತುಂಬಾ ದಿನದ ನಂತರ ಸಿಗ್ತಾ ಇದ್ವಿ. ಹೌದು. ಸೊ ಈ ತರದೊಂದು ಗ್ರ್ಯಾಂಡ್ ಒಂದು ವೇದಿಕೆನಲ್ಲಿ ಸೊ ಭುವನಂ ಗಗನಂ ಈ ಎರಡು ಭುವನಂ ಗಗನಂ ಅಂತ ಎರಡು ಬಂದ ಮೇಲೆ ಆ ಭೂಮಿ ಆಕಾಶ ಅಂತ ಇರುತ್ತೆ. ಈ ಸಿನಿಮಾದಲ್ಲಿ ನೀವ್ ಯಾವ್ದು? ನಾನು ಯಾವುದು ಅನ್ನೋದಕ್ಕಿಂತ ಎಲಿಮೆಂಟ್ಸ್ ಇದೆ ಎಲ್ಲಾನು. ನನ್ನ ಪಾತ್ರದಲ್ಲಿ ಆಗಿರಲಿ, ಪ್ರಮೋದ್ ಅವರ ಪಾತ್ರಗಳಲ್ಲಿ ಭೂಮಿಯ ಎಲಿಮೆಂಟ್ ಇದೆ, ಆಕಾಶದ ಎಲಿಮೆಂಟು ಇದೆ. ಬಟ್ ಎರಡೂ ಪಾತ್ರಗಳು ತುಂಬ ವ್ಯತಿರಿಕ್ತವಾಗಿರುವಂಥದ್ದು. ಆ್ಯಂಡ್ ಹೆಸರು ಭುವನಂ ಗಗನಂ, ಭೂಮಿ ಮತ್ತು ಆಕಾಶ. ನನ್ನ ಹೆಸರು ಕೂಡ ಅದೇ, ಪೃಥ್ವಿ ಮತ್ತು ಅಂಬರ. ಸೊ ಅದಕ್ಕೆ ಡೈರೆಕ್ಟ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ದೆ, ನನ್ನ ಹೆಸರು ಇಟ್ಟಿದ್ದೀರ ನೀವು ಸಿನಿಮಾಗೆ ಅಂತ. ಬಟ್ ತುಂಬ ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ಎರಡು ಬೇರೆ ಬೇರೆ ರೀತಿಯ ಕಥೆಗಳು, ಎರಡು ಬೇರೆ ಬೇರೆ ರೀತಿಯ ಪಾತ್ರಗಳು ಒಂದು ಜಂಕ್ಷರಲ್ಲಿ ಒಂದಾದಾಗ ಆ ಒಂದು ಜರ್ನಿ ಯಾವ ರೀತಿ ಇರುತ್ತೆ, ಆ್ಯಂಡ್ ಅವರವರ ಲೈಫ್ನ ಒಂದು ಘಟನೆಗಳು ಅವರವರ ಪಾತ್ರಕ್ಕೆ ಯಾವ ರೀತಿ ಎಫೆಕ್ಟ್ ಮಾಡುತ್ತೆ ಅನ್ನೋದು ಈ ಸಿನಿಮಾದ ಒಂದು ಮೈನ್ ಜಿಸ್ಟ್ ಅಂತ ಹೇಳ್ಬೋದು. ಅದ್ರ ಜೊತೆ ಆಡಿಯನ್ಸ್ಗೂ ಖಂಡಿತವಾಗ್ಲೂ ಪ್ರಮೋದ್ ಅವರ ಕಥೆಯಿಂದ ಆಗಿರಲಿ ಅಥವಾ ನನ್ನ ಪಾತ್ರದ ಕಥೆಯಿಂದ ಆಗಿರಲಿ ತುಂಬ ಟೇಕ್ ಅವೇ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಖಂಡಿತವಾಗ್ಲೂ ತುಂಬ ಕನೆಕ್ಟ್ ಆಗ್ತಾರೆ. ಆ್ಯಂಡ್ ಸ್ಪೆಷಲಿ ನಾನು ತುಂಬ ಭಯಪಟ್ಟು ಮಾಡಿರುವಂಥ ಪಾತ್ರ ಇದು. ಡೈರೆಕ್ಟ್ರಿಗೂ ಹೇಳಿದೆ, ಇದು ಪಾತ್ರ ಈಗ ನನ್ನಿಂದ ಸಾಧ್ಯನಾ, ಆಗತ್ತಾ ಇದು ಅಂತ. ಬಟ್ ಮಾಡ್ತಾ ಮಾಡ್ತಾ ಎಲ್ಲರ ಸಪೋರ್ಟ್ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಹಾಗೆ ಹಾಗೆ ಈ ಸಿನಿಮಾದ ಒಂದು ಕಾಸ್ಟಿಂಗ್ ನೋಡ್ತಿದ್ರೆ ಎಮೋಷನಲಿ ಈ ಸಿನಿಮಾ ಬೇರೆ ಮಟ್ಟದ ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಬ್ರು ಅತ್ಯುತ್ತಮ ನಟರ ಇಬ್ಬರನ್ನು ಒಟ್ಟಿಗೆ ಹಾಕಿದ್ದಾರೆ ಅಂತಂದ್ರೆ ಈ ಸಿನಿಮಾದಲ್ಲಿ ಮೇಲ್ನೋಟಕ್ಕೆ ಒಂದಷ್ಟು ಕಾಣಿಸ್ತಿಲ್ಲ, ಅದೆಲ್ಲವೂ ಬಿಟ್ಟು ಬೇರೆ ಏನೋ ಇರುತ್ತೆ ಅಂತ. ಹೌದು. ಅಂದರೆ ಎಲ್ಲ ಎಲಿಮೆಂಟ್ಸ್ ಇದೆ ಅಂತ ಹೇಳ್ಬೋದು. ಒಂದು ಕತೆ, ಒಂದು ಸಿನಿಮಾ ಅಂತ ಬಂದಾಗ ಆಡಿಯನ್ಸ್ಗಳು ಬೇರೆ ಬೇರೆ ರೀತಿಯ ಆಡಿಯನ್ಸ್ ಇರ್ತಾರೆ. ಅವ್ರಿಗೆ ಒಂದೊಂದು ರೀತಿಯ ವಿಷಯಗಳು ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಒಂದು 360 ಡಿಗ್ರಿ ಎಲ್ಲ ವಿಷಯಗಳನ್ನು ಕೊಡುವಂಥ ಪ್ರಯತ್ನ ನಿರ್ದೇಶಕರು ಮಾಡಿದ್ದಾರೆ. ಕಾಮಿಡಿ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಇಮೋಷನ್ಸ್ ಆಗಿರಲಿ, ಎಲ್ಲ ಒಂದು ಲೆವೆಲ್. ಅಂದರೆ ಸುಮ್ಮನೆ ತುರುಕಿರುವಂತಹ ಅನುಭವ ಕೊಡಲ್ಲ ಆಡಿಯನ್ಸಿಗೆ. ಈ ಸಿನಿಮಾದಲ್ಲಿ ಆರ್ಗ್ಯಾನಿಕ್ ಆಗಿ ಆ ಒಂದು ವಿಷಯಗಳು ಇದೆ ಅನ್ನೋ ಅದು ರೀತಿಯಲ್ಲಿ ತುಂಬ ಚೆನ್ನಾಗಿ ಮೂಡಿಸಿದ್ದಾರೆ ಡೈರೆಕ್ಟರ್ ಅವರು. ಆ್ಯಂಡ್ ಪ್ರೊಡ್ಯೂಸರ್ಸ್ ಕೂಡ ಹೌದೇ, ಮುನಿಗೌಡ ಸರ್ ತುಂಬ ಚೆನ್ನಾಗಿ, ಅಂದರೆ ಈ ಸಿನಿಮಾಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಪ್ರಾಪರಾಗಿ ತುಂಬ ಚೆನ್ನಾಗಿ ಕೊಟ್ಟಿರೋದ್ರಿಂದ ಈ ಸಿನಿಮಾ ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ವಿಜುವಲಿ ಕೂಡ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮೂಡ್ ಬಂದಿದೆ. ಖಂಡಿತವಾಗ್ಲೂ ಈ ಲವ್ ಸ್ಟೋರಿ ಇಷ್ಟಪಡೋರಿಗೆ ಆಗಿರಲಿ ಅಥವಾ ಮಾಸ್ ಕೈಂಡ್ ಆಫ್ ಫಿಲ್ಮ್ ಇಷ್ಟಪಡೋರಿಗೆ ಅಥವಾ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ನೋಡುವಂತಹ ಒಂದು ಆಸೆ ಕೆಲವರಿಗೆ ಇರುತ್ತೆ. ಸೊ ಎಲ್ಲವೂ ಈ ಸಿನಿಮಾದಲ್ಲಿ ಇದೆ. ನನ್ನ ಪಾತ್ರ ಕೂಡ ತೀರಾ ಎಕ್ಸ್ಪೆರಿಮೆಂಟಲ್ ಪಾತ್ರ ಇದು. ಆ್ಯಂಡ್ ಇಲ್ಲಿವರೆಗೂ ಮಾಡಿಲ್ಲ, ಯಾವ ಸಿನಿಮಾದಲ್ಲೂ ಮಾಡಿಲ್ಲ. ಮುಂದೆ ಮಾಡ್ತೀನಿಲ್ಲೋ ಗೊತ್ತಿಲ್ಲ, ಅಷ್ಟು ಭಯ ಆಗ್ಬಿಟ್ಟಿದೆ ಈ ಪಾತ್ರ ನೋಡಿ. ಬಟ್ ಚೆನ್ನಾಗಿ ಬಂದಿದೆ ಕಂಪ್ಲೀಟ್ ಆಗಿ. ಸಿನಿಮಾದಲ್ಲಿ ಅಂದ್ರೆ ನಿಮ್ಮಿಬ್ಬರು ಪಾತ್ರನ ನೋಡೋದಾದ್ರೆ ಇಬ್ರು ಆಪ್ತ ಮಿತ್ರ ಅಥವಾ ಅಥವಾ ಸ್ನೇಹಿತರ ಸವಾಲ ಇದು ಅಂತ. ಇಬ್ಬರು ಬೇರೆ ಕಾಂಟ್ರಾಸ್ಟ್ ಇರುವಂಥ ಪಾತ್ರಗಳು. ಬಟ್ ಯಾವುದೋ ಒಂದು ಜಂಕ್ಷನಲ್ಲಿ ನಾವು ಜೊತೆಲಿ ಸೇರ್ತೀವಿ ಆ್ಯಂಡ್ ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಆಗ್ತೀವಿ. ಆ ಥರ ಒಂದು ಪಾತ್ರ ಇದು. ಅದರಲ್ಲಿ ಫೈಟು ಆಗುತ್ತೆ ನನಗೂ ಅವ್ರಿಗೂ. ಅದು ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ತುಂಬ ಚೆನ್ನಾಗಿ ಥ್ರಿಲ್ಲರ್ ಮಂಜು ಸರ್ ಅವರು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟಾಗಿ ಮೂಡ್ ಬಂದಿದೆ. ಆ್ಯಂಡ್ ಅದೇ ಹೇಳಿದಾಗೆ ಫ್ರೆಂಡ್ಶಿಪ್ ಸ್ಟೋರಿ ಕೂಡ ಇದೆ, ಲವ್ ಎಲಿಮೆಂಟ್ಸ್ ಇದೆ, ಆ್ಯಂಡ್ ಅಪ್ಪ ಮಗ ಒಂದು ಆ ಒಂದು ಬಾಂಧವ್ಯ ಇರಲಿ, ಒಂದು ಫ್ರೆಂಡ್ಸಲ್ಲಿ ಇರುವಂಥ ಬಾಂಧವ್ಯ. ಸೊ ಎಲ್ಲ ಸಂಬಂಧಗಳನ್ನು ಬೇರೆ ಬೇರೆ, ಈಗ ಎರಡು ಕಥೆ ಇರೋದ್ರಿಂದ ಎರಡು ಕಥೆಯಲ್ಲಿ ಬೇರೆ ಬೇರೆ ರೀತಿಯ ಸಂಬಂಧಗಳನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ರಿಪೀಟ್ ಅಂತ ಅನ್ಸಲ್ಲ ಈ ಸಿನಿಮಾದಲ್ಲಿ. ನನ್ನ ಕತೆ ಒಂದು ಬೇರೆ ರೀತಿಯ ಕತೆ, ಒಂದು ಹಳ್ಳಿಯಲ್ಲಿ ನಡೆಯುವಂಥ ಕತೆ, ಒಂದು ಹಳ್ಳಿಯ ಸೊಗಡಿರುವಂಥ ಕತೆ. ಅವರ ಕತೆ ಒಂದು ಸ್ವಲ್ಪ ಕಾಲೇಜ್ ಅದು ಇದೆಲ್ಲ ಎಲಿಮೆಂಟ್ಸ್ ಇರುವಂತಹ ಕತೆ. ಸೊ ಎರಡೂ ಕೂಡ ಒಂಥರ ಎರಡು ಕತೆಗಳನ್ನು ನೋಡಿದಾಗ ಎರಡು ಬೇರೆ ಸಿನಿಮಾಗಳು ನೋಡಿದಾಗ ಅನಿಸುತ್ತೆ. ಆ್ಯಂಡ್ ಆ ಎರಡು ಪಾತ್ರಗಳ ಜೊತೆ ಆದಾಗ ಎರಡು ಸಿನಿಮಾಗಳು ಜೊತೆಯಲ್ಲಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಕ್ಲಾಸ್ ಮಾಸು. ಹೌದೌದು, ಎಲ್ಲ ಮಿಕ್ಸ್ ಮಸಾಲ ಕಂಪ್ಲೀಟ್ ಅದೇ ನಾನು ಹೇಳಿದಾಗೆ ಎಕ್ಸ್ಪೆರಿಮೆಂಟಲ್, ಪ್ರಯೋಗಾತ್ಮಕವಾಗಿರುವಂಥ ಕೆಲವೊಂದು ಅಂಶಗಳು ಇದೆ, ಎಂಟರ್ಟೈನ್ಮೆಂಟ್ ಕೊಡುವಂಥ ಅಂಶಗಳಿದೆ, ಕಾಮಿಡಿ ಇದೆ, ಆ್ಯಕ್ಷನ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಕಂಪ್ಲೀಟ್ ಎಲ್ಲ ಎಲಿಮೆಂಟ್ಸ್ ಇರುವಂಥ ಒಂದು ಸಿನಿಮಾ ಇದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವೇದಿಕೆ ಮೇಲೆ ಮಾತಾಡ್ತಾ ನೋಡ್ತಾ ಇದ್ವಿ ಅಂದ್ರೆ ಪರಸ್ಪರ ಕಲಾವಿದರು ಅಂದ್ರೆ ರೆಸ್ಪೆಕ್ಟ್ ಮಾಡೋದು, ಗೌರವ ಕೊಡುವಂಥದ್ದು ಆಯ್ತಾ. ನೀವು ಅವ್ರ ಬಗ್ಗೆ ಹೇಳ್ತಿದ್ರೆ ಅಂದ್ರೆ ನಾನು ಅವಾಗಿನ ನೋಡ್ಕೊ ಬರ್ತೀನಿ, ಅವರು ನಿಮ್ಮ ಬಗ್ಗೆ ಪೃಥ್ವಿ ಅಂತಂದ್ರೆ ನಾನು ಒಪ್ಕೊಬಿಟ್ಟೆ, ಪೃಥ್ವಿ ಅಂದ ತಕ್ಷಣ ಈ ಸಿನಿಮಾ ನಾನು ಒಪ್ಕೊಂಡೆ ಅಂತ ಆ ಥರದೊಂದು ಚಾಲೆಂಜ್ ಇದ್ರು ಕೂಡ ಅಥವಾ ಒಂದು ಇದರಲ್ಲಿ ವೃತ್ತಿನಲ್ಲಿ ಅಂದರೆ ನಾನು ಅತ್ಯುತ್ತಮವಾಗಿ ಪ್ರದರ್ಶನ ಮಾಡ್ಬೇಕು ಅಥವಾ ಪ್ರತಿಭೆ ತೋರಿಸ್ಕೋಬೇಕು ಅನ್ನೋ ಥರ ಇದ್ರೂ ಕೂಡ ಗೌರವ ಕೊಡೋದಿಲ್ಲ ಇಬ್ರು. ಇಲ್ಲ, ಅದು ಆಬ್ವಿಯಸ್ಲಿ ನನಗೆ ಯೂಶ್ವಲಿ ಯಾರೇ ಒಬ್ಬರು ಕಲಾವಿದರು ತುಂಬ ಒಳ್ಳೆ ನಟ ಅಂತ ಹೇಳಿದಾಗ ನನಗೆ ಭಾಳ ಒಂದು ದೊಡ್ಡ ರೆಸ್ಪೆಕ್ಟ್. ಸೊ ಅದರಲ್ಲಿ ನಾನು ಎಲ್ಲೂ ಕಾಂಪಿಟಿಷನ್ ಅನ್ನುವಂಥ ಭಾವದಲ್ಲಿ ನಾನು ನೋಡೋದೇ ಇಲ್ಲ. ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಾಗಲೂ ಎಲ್ಲೂ ಕಾಂಪಿಟಿಷನ್ ಅನ್ನೋ ಭಾವ ಇರಲಿಲ್ಲ. ನಾವು ಇಬ್ಬರು ಜೊತೆಯಾಗಿ ಒಂದು ಸೀನ್ ಮಾಡುವಾಗ ಯಾವುದೇ ಲೈನ್ಸ್ ಇದ್ದರೂ ನಾವು ಒಬ್ರಿಗೊಬ್ರು ತುಂಬ
ಸಾಥ್ ಕೊಟ್ಟು ಅಂದರೆ ತುಂಬ ಇಬ್ಬರೂ ಕೂಡ ಜೊತೆಯಲ್ಲಿ ಯಾವ ರೀತಿ ಆ ಸೀನ್ ಚೆನ್ನಾಗಿ ಬರ್ಬೋದು ಅನ್ನೋದೇ ಮಾಡಿದ್ವಿ ಹೊರತು ಎಲ್ಲೂ ಇಲ್ಲಿ ನಾನು ಚೆನ್ನಾಗಿ ಕಾಣಿಸ್ಬೇಕು, ಇಲ್ಲಿ ನಾನು ಜಾಸ್ತಿ ಕಾಣಿಸ್ಬೇಕು ಅಂಥದ್ದು ಯಾವ ಭಾವನೆನೂ ಇರಲಿಲ್ಲ. ಸೊ ಹಾಗಾಗಿ ಅದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕ್ಯಾರೆಕ್ಟರ್ ಕೂಡ ತುಂಬ ಡಿಫ್ರೆಂಟ್ ಆಗಿರೋದ್ರಿಂದ, ಅವ್ರದ್ದೊಂದು ಬೇರೆ ರೀತಿಯ ಪಾತ್ರ, ನಂದೊಂದು ಬೇರೆ ರೀತಿಯ ಪಾತ್ರ ಆಗಿರೋದ್ರಿಂದ ನಾವು ಆ ಪಾತ್ರದ ಕಡೆ ಹೋಗ್ತಾ ಇದ್ವಿ. ಎಲ್ಲೂ ಕೂಡ ನಾವು ಅಂದರೆ ಕಾಂಪಿಟಿಷನ್ ಥರ ಯಾರ ಮುಂದೆ ಯಾರ ಹಿಂದೆ ಅನ್ನೋದು ಇರಲಿಲ್ಲ. ನಮ್ಮ ಪಾತ್ರದ ಕಡೆ ಹೋಗ್ತಾ ಇದ್ದಿದ್ದರಿಂದ ಸೀನ್ಸ್ಗಳು ಭಾಳ ತುಂಬ ಚೆನ್ನಾಗಿ ಅಂದರೆ ಕಾಂಟ್ರಾಸ್ಟ್ ಆಗಿ ಬಂದಿದೆ. ಅವ್ರ ಪಾತ್ರ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪಾತ್ರ ನಾನು ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ಅದು ಬಂದಿದೆ. ಆ್ಯಂಡ್ ಆಬ್ವಿಯಸ್ಲಿ ಅವರು ಒಳ್ಳೆ ಆ್ಯಕ್ಟರ್, ತುಂಬ ಒಳ್ಳೆ ಆ್ಯಕ್ಟ್ರು. ಸೊ ಹಾಗಾಗಿ ಅಲ್ಲೇನು ಕಾಂಪಿಟೇಷನ್ನು ಅಥವಾ ಆ ಥರ ಏನಿಲ್ಲ. ಅಂದರೆ ನನಗೆ ಐ ಹ್ಯಾವ್ ಅ ಹ್ಯೂಜ್ ರೆಸ್ಪೆಕ್ಟ್ ಟು ಆಲ್ ಗುಡ್ ಆ್ಯಕ್ಟರ್ಸ್. ಸೊ ಎಲ್ಲರನ್ನ ಅದರಲ್ಲಿ ಇವರು ಒಬ್ಬರು ಮೊದಲಿಂದ ನಾನು ನೋಡ್ತಾ ಬಂದಿರುವಂತಹ ಒಂದು ಪ್ರತಿಭೆ. ಇವರು ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅಂದರೆ ದೊಡ್ಡ ದೊಡ್ಡ ಸಿನಿಮಾ ಆಲ್ರೆಡಿ ಮಾಡಿದ್ದಾರೆ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಅವರು ಹೀರೋ ಆಗಿ ಬಂದು ಮಾಡಿ ಜನರಿಗೆ ಅಂದರೆ ಎಲ್ಲರಿಗೂ ರೀಚ್ ಆಗಬೇಕು ಅನ್ನೋದು ನನ್ನ ಆಶಯ. ಈ ಸಿನಿಮಾ ಹೊರತುಪಡಿಸಿ ಮಾತಾಡೋದಾದ್ರೆ ದಿಯಾದ ವಿಜಯ ಪತಾಕೆ ಇನ್ನೂ ಮುಂದುವರಿತಾನೆ ಇದೆ. ಹಿಂದಿಗಾಯ್ತು, ರೀಮೇಕ್ ಆಯ್ತು, ಈಗ ಮರಾಠಿನಲ್ಲೂ ಕೂಡ ಸಿನಿಮಾದ ಒಂದು ಹೆಸರು ಹೆಗ್ಗಳಿಕೆ ಜಾಸ್ತಿ ಆಗ್ತಾ ಇದೆ, ಮಾತಾಡ್ತಾ ಇದ್ದಾರೆ ಅಂತ. ಅಲ್ಲ, ಖುಷಿ ಅಲ್ವಾ ಯಾವತ್ತೂ ಕೂಡ ಅದಕ್ಕೆ. ಆದರೆ ಎಲ್ಲ ಶ್ರೇಯ ನಿರ್ದೇಶಕರಿಗೆ ಹೋಗಬೇಕು, ಅಶೋಕ್ ಸರ್ಗೆ ಆ್ಯಂಡ್ ಪ್ರೊಡ್ಯೂಸರ್ ಆಗಿರುವಂಥ ಕೃಷ್ಣ ಚೈತನ್ಯ ಸರ್ಗೆ. ಅವರಿಲ್ಲ ಅಂದರೆ ನಾನು ಏನೇನೂ ಅಲ್ಲ. ಇಷ್ಟು ಸಿನಿಮಾಗಳು ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ದಿಯಾ ಅನ್ನುವಂಥ ದಿಯಾ ಸಿನಿಮಾ ಮತ್ತು ಅದರ ಪಾತ್ರದಿಂದ ಅಷ್ಟೇ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಅದೇ ನಾನು ಆ ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಒಂದು ಅದರಲ್ಲಿ ಏನು ದೊಡ್ಡ ದೊಡ್ಡ ವಿಷಯಗಳಿಲ್ಲ. ಅದಾಗತ್ತೆ, ಇದಾಗತ್ತೆ, ಕಾರ್ ಹೋಗುತ್ತೆ, ಫೈಟ್ ಆಗುತ್ತೆ, ಅದು ಏನಿಲ್ಲ. ಒಂದು 4-5 ಕ್ಯಾರೆಕ್ಟರ್ಗಳ ನಡುವೆ ಇರುವಂಥ ಇಮೋಷ್ನಲ್ ಬಾಂಡಿಂಗನ್ನು ತುಂಬ ಚೆನ್ನಾಗಿ ಆನೆಸ್ಟಾಗಿ ಅವ್ರು ಬರೆದಿದ್ರು, ಮಾಡಿದ್ರು. ಅಷ್ಟು ಕನ್ವಿಕ್ಷನ್ ಇಟ್ಟು ಮಾಡಿರೋದ್ರಿಂದ ಯಾವುದೇ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಎಲ್ಲಿಂದಾದರೂ ಅದಕ್ಕೆ ಒಂದು ಫಲ ಸಿಗುತ್ತೆ. ಆಡಿಯನ್ಸ್ ನೋಡ್ತಾರೆ, ಇಷ್ಟಪಡ್ತಾರೆ, ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತಾರೆ, ಅದನ್ನು ಪ್ರೋತ್ಸಾಹಿಸ್ತಾರೆ ಅನ್ನೋದಕ್ಕೆ ಲೈವ್ ಎಕ್ಸಾಂಪಲೇ ದಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲೂ ನಾವು ತೀರಾ ಜಾಸ್ತಿ ಪ್ರಮೋಷನು ಮಾಡಿಲ್ಲ, ಸ್ಟಾರ್ ಕಾಸ್ಟ್ ಅಂತೂ ಇರಲಿಲ್ಲ, ಎಲ್ಲ ನ್ಯೂ ಕಮರ್ಸ್ ಇದ್ದಿದ್ದು. ಆಟೋಮ್ಯಾಟಿಕ್ಲಿ ಅಂದರೆ ಇಷ್ಟ ಆದಾಗ ಜನರು, ಅಂದರೆ ಯಾವುದೋ ಒಂದು ಪ್ರಾಮಾಣಿಕ ಪ್ರಯತ್ನ ಬಂದಾಗ ಅದಕ್ಕೆ ಯಾವ ಮಟ್ಟಿಗೆ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಅನ್ನೋದಕ್ಕೆ ಲೈವ್ ನಿದರ್ಶನನೇ ದಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲರಿಗೂ ರೀಚ್ ಆಗಿದೆ, ಬೇರೆ ಬೇರೆ ಭಾಷೆಯವ್ರು ನೋಡಿದ್ದಾರೆ, ಇಷ್ಟಪಟ್ಟಿದ್ದಾರೆ, ಪ್ರೋತ್ಸಾಹಿಸಿದ್ದಾರೆ. ಅದು ತುಂಬ ಖುಷಿಯ ವಿಚಾರ. ಆದರೆ ಎಲ್ಲ ಕಂಪ್ಲೀಟ್ ಶ್ರೇಯ ಕ್ರೆಡಿಟ್ ಹೋಗಬೇಕಾಗಿರೋದು ಡೈರೆಕ್ಟರ್ ಆಗಿರುವಂಥ ಅಶೋಕ್ ಸರ್ಗೆ. ನಾವೇನಿಲ್ಲ, ನಮ್ಮನ್ನು ಮಾಡಿಸಿದ್ದಾರೆ, ಅವರು ಆ್ಯಕ್ಟ್ ಮಾಡಿಸಿದ್ದಾರೆ. ಸೊ ರಿಯಲಿ ಹ್ಯಾಪಿ, ಐ ಫೀಲ್ ರಿಯಲಿ ಲಕ್ಕಿ, ಅಂದರೆ ತುಂಬ ಲಕ್ಕಿ ಅಂತ ನಾನು ಪರಿಗಣಿಸ್ತೀನಿ. ಬಿಕಾಸ್ ನಂತರ ಬಹಳಷ್ಟು ಜನ ಆ್ಯಕ್ಟರ್ಸ್ ಇದ್ದಾರೆ, ನನಗಿಂತ ಒಳ್ಳೊಳ್ಳೆ ಪ್ರತಿಭೆಗಳಿದ್ದಾರೆ. ಸೊ ನನಗೆ ಸಿಗ್ತಲ್ಲ ಅದು ಸಿಕ್ಕಿರೋದ್ರಿಂದ ಇಷ್ಟು ಸಿನಿಮಾಗಳು ಬರ್ತಾ ಇದೆ. ಸೊ ರಿಯಲಿ ಹ್ಯಾಪಿ. ಎಲ್ಲೋ ಒಂದ್ ಕಡೆ ಒಂದು ಸಕ್ಸಸ್ ಸಿನಿಮಾ ಸಿಕ್ತು ಅಂತಂದ್ರೆ ಅದನ್ನ ಡಬ್ಬಿಂಗ್ ಮಾಡ್ಕೊಬೋಣ ಅಂತ ಹೇಳ್ತಾರೆ. ಬಟ್ ನೀವು ಈ ಸಿನಿಮಾ ಹಂಗಲ್ಲ, ದಿಯಾಕ್ ಶಕ್ತಿ ಇರೋದೇನು ಅಂತಂದ್ರೆ ಎಲ್ಲಾ ಸಿನಿಮಾದಲ್ಲೂ ರಿಮೇಕ್ ಆಗಿ ಅಲ್ಲೂ ಗೆದ್ಕೊ ಬರ್ತಿರೋದು. ಹೌದು. ಅದೇ ಆಯಾ ಭಾಷೆಯಲ್ಲಿ ಅವರದೇ ಆದ ಒಂದು ಕಲ್ಚರ್ನ ಇನ್ಕ್ಲೂಡ್ ಮಾಡಿ ನೋಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂದರೆ ಅದು ಖುಷಿಯ ವಿಚಾರ. ಆ್ಯಂಡ್ ಎಲ್ಲ ರೀಮೇಕಲ್ಲೂ ನನಗೆ ಅವಕಾಶ ಸಿಕ್ಕಿರೋದು ಅದು ನನ್ನ ಭಾಗ್ಯ ಅಂತ ಹೇಳ್ಬೋದು. ಖುಷಿಯಾಗಿದೆ. ಅದರಿಂದಾಗಿ ಒಂದಷ್ಟು ಲ್ಯಾಂಗ್ವೇಜ್ಗಳನ್ನು ಕಲಿತೆ, ಹಿಂದಿ ಆಗಿರಲಿ, ಮರಾಠಿ ಆಗಿರಲಿ, ಆ್ಯಂಡ್ ತೆಲುಗಲ್ಲೂ ಡಬ್ಬಾಗಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಸೊ ಖುಷಿ ಇದೆ. ಎಲ್ಲ ಭಾಷೆಯವ್ರನ್ನ ರೀಚ್ ಆಗೋದು ಒಂದು ಒಳ್ಳೆ ಅವಕಾಶ ಅಲ್ವಾ. ಇನ್ನು ತಮಿಳಲ್ಲಿ ವಿಜಯ್ ಆಂಟನಿ ಅವ್ರ ಜೊತೆ ಒಂದು ಸಿನಿಮಾ ನಡೀತದೆ, ಅದು ಎಲ್ಲಿ ತನಕ ಆಗಿದೆ? ರಿಲೀಸ್ ಇದೆ. ನಾನು ಪ್ರಾಯಶಃ ಒಂದು 2 ತಿಂಗಳಲ್ಲಿ ರಿಲೀಸ್ ಆಗುತ್ತೆ. ಒಳ್ಳೆ ಪಾತ್ರ ಅದು. ವಿಜಯ್ ಮಿಲ್ಟನ್ ಅವರು ನಿರ್ದೇಶಕರು, ಬೈರಾಗಿ ಮಾಡಿದ್ರು. ಸೊ ಬೈರಾಗಿಯಿಂದ ನನ್ನನ್ನು ಅವರು ಆ ಸಿನಿಮಾಗೆ ಕರ್ಕೊಂಡು ಹೋದ್ರು. ಧನಂಜಯ್ ಸರ್ ಕೂಡ ಇದ್ದಾರೆ ಆ ಸಿನಿಮಾದಲ್ಲಿ. ಮಳೈ ಪಿಡಿಕಾದ ಮನಿದನ್ ಅಂತ ಸಿನಿಮಾದ ಹೆಸರು. ಖುಷಿ ಇದೆ. ಆ ಪಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಂಡ್ ವಿಜಯ್ ಆಂಟೋನಿ ಅವರು ಅಂದರೆ ಆಲ್ಮೋಸ್ಟ್ ಎಲ್ಲ ಸಿನಿಮಾಗಳು ಅವ್ರು ತುಂಬ ಚೆನ್ನಾಗಿರುತ್ತೆ ಅವ್ರ ಸಿನಿಮಾಗಳು. ಸೊ ಆ ಸಿನಿಮಾದಲ್ಲಿ ನನಗೂ ಧನಂಜಯ್ ಸರ್ ಜೊತೆ ಮತ್ತು ಇನ್ನೊಂದು ಅವಕಾಶ ನನಗೆ ದುಡ್ಡಕ್ಕೆ ಇಬ್ಬರದು ಇರುತ್ತೆ. ಹೌದು. ನನ್ನ ಲಕ್ ಅಂತ ಹೇಳ್ಕೊತೀನಿ. ಅಂದರೆ ಧನಂಜಯ್ ಸರ್ ಜೊತೆ, ಶಿವಣ್ಣ ಜೊತೆ, ಅಂದರೆ ಅವ್ರ ಜೊತೆ ಎಲ್ಲ ಮಾಡುವಂಥ ಅವಕಾಶ, ಪಾತ್ರ ಮಾಡುವಂಥ ಅವಕಾಶ ನನ್ನ ಲಕ್ ಅಂತ ಹೇಳ್ಕೊತೀನಿ. ಆ್ಯಂಡ್ ಖುಷಿ ಇದೆ. ಅಂದರೆ ಅವ್ರನ್ನೆಲ್ಲ ಸಿನಿಮಾ ದೊಡ್ಡ ಪರದೆಯಲ್ಲಿ ನೋಡ್ತಾ ಇದ್ದಿದ್ದು, ಹತ್ತಿರದಲ್ಲಿ ಅವ್ರ ಜೊತೆನೇ ಆ್ಯಕ್ಟ್ ಮಾಡಿ ಅಂದರೆ ಆ ಪಾತ್ರಗಳು ಮಾಡೋ ಅವಕಾಶ ಲೈಕ್ ಅದೇ ಹೋದ ಜನ್ಮದ ಪುಣ್ಯ. ಓದೋದ್ ಕಡೆ ಎಲ್ಲ ಗೆಲುವು ಸಾಧಿಸ್ತಾ ಇದ್ರೆ, ಅದೇ ತರ ನಿಮ್ಮ ಹೆಸರಲ್ಲೇ ಸಿನಿಮಾ ಬರ್ತಾ ಇದೆ. ಇದು ಸೂಪರ್ ಹಿಟ್ ಆಗಲಿ, ಒಳ್ಳೆದ.